ಕುಸಿತ ಕಾರ್ಯಾಚರಣೆ 12ನೇ ದಿನ ತಲುಪಿದ್ದು, ಗುಡ್ಡ ಕುಸಿತದ ಸ್ಥಳಕ್ಕೆ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಭೇಟಿ ನೀಡಿದರು. ಕಾಗೇರಿ ಅವರಿಗೆ ಕುಮಟಾ ಹೊನ್ನಾವರ ಶಾಸಕ ದಿನಕರ್ ಶೆಟ್ಟಿ ಹಾಗೂ ಬಿಜೆಪಿ ರಾಜ್ಯ ಉಪಾಧ್ಯಕ್ಷೆ ರೂಪಾಲಿ ನಾಯಕ್ ಅವರು ಸಾಥ್ ನೀಡಿದರು. ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಅವರ ಜೊತೆ ಕಾಗೇರಿ ಅವರು ಚರ್ಚೆ ನಡೆಸಿದ್ದಾರೆ. ಮುಳುಗುತ್ತಜ್ಞ ಇಲ್ಲ ಇದಾಕರ ಬಹಳ ನೀವು ಮೇಡಮ್ ನೀವು ಬಂದ್ಮೇಲೆ ತುಂಬಾ ಕೆಲಸ ಮಾಡ್ತಾ ಇದ್ದೀರಿ. ನಿಮ್ಮ ಹೆಣ್ಮಕ್ಳು ಮಾಡಿಲ್ಲ ಎಲ್ಲರಿಗೂ ಮಾಡಿದ್ದಾರೆ. ಈಗ ಏನಾಗಿದೆ ಅಲ್ಲ ಈಗ ಶುರುವಾದ್ರೆ ಅದೆಲ್ಲ ಈಗ ಅವರು ಎಲ್ಲ ನಿನ್ನೆ ನಮಗೆ ಒಂದು 12 ಗಂಟೆಗೆ ಕರೆ ಬರ್ತದೆ. ನಾವು ಕುಶಾಲನಗರದ ಮಡಿಕೇರಿ ಹತ್ರ ನಿನ್ನೆ ಒಂದು ಬಾಡಿ ತೆಗೆದಿದ್ದೇವೆ. ಅಷ್ಟೊತ್ತಿಗೆ ನಮ್ಮ ಇಲ್ಲಿನ SP ಅವರು DSP ಅವರು ಫೋನ್ ಮಾಡಿದ್ದಾರೆ, ಈಶ್ವರವರೇ ಬಂದು ಇಲ್ಲಿನ ಒಂದು ನೋಡಿ ಅಂತ. ಅದರಿಂದ ನಾವು ನಮ್ಮ ಟೀಮ್ಗೆ ನಾವು ನಿನ್ನೆ ರಾತ್ರಿ ಹೇಳಿದಾಗ ಎಲ್ಲ ರೆಡಿಯಾಗಿದ್ದಾರೆ. ಅಷ್ಟೊತ್ತಿಗೆ ನಮಗೆ ರಾತ್ರಿ ಹೊರಡಿ ಬೆಳಿಗ್ಗೆ ಬಂದಿದ್ದೇವೆ ಇಲ್ಲಿಗೆ. ಇಲ್ಲಿ ಬಂದಾಗ ನೀರಿನ ಹರಿವು ಕರೆಂಟ್ ತುಂಬ ಇದೆ. ಆದರೆ ಆ ನೀರಿನ ಕರೆಂಟಿಂದ ನಮಗೆ ಇಂಥ ಸವಾಲುಗಳು ಅಡೆತಡೆಗಳು ತುಂಬ ಇದೆ. ಇಂಥದ್ದೆಲ್ಲ ತುಂಬ ಕಡೆ ಮಾಡಿದ್ದೇವೆ. ಅದರಿಂದ ಇಲ್ಲಿ ನಮಗೆ ಲಾರಿ ಇದ್ದ ಪಾಯಿಂಟ್ ಎಲ್ಲಿದಂತ ನಮಗೆ ತಿಳಿಸಿದ್ದಾರೆ. ಅಲ್ಲಿ ಮುಳುಗಿ ನೋಡಬೇಕು. ಯಾಕೆ ಸುಮಾರು ಅದರಲ್ಲಿ 30 ಅಡಿ ಇರ್ಬೋದು, 40 ಅಡಿ ಇರ್ಬೋದು ಆಳದಲ್ಲಿ. ಕಬ್ಬಿಣ ಸಲಕ್ಕೆ ಮತ್ತು ಏನೆಲ್ಲ ತಗಡು ಸೀಟು ಎಲ್ಲ ಇದೆ ಅಡಿಯಲ್ಲಿ. ಅದರಿಂದ ಅಲ್ಲಿ ಕೂಲಂಶಕವಾಗಿ ಮಾಡಬೇಕು. ಯಾಕೆಂದರೆ ನಾವು ಅಲ್ಲಿ ಕೆಳಗೆ ಮಾಡುವಾಗ ಏನು ಕಣ್ಣಿಗೆ ನಮಗೆ ಗೋಚರಿಸೋದಿಲ್ಲ. ಆವಾಗ ನಾವು ನೀರು ಆಳದಲ್ಲಿ ನಾವು ವರ್ಷಜನದಲ್ಲಿ ಮುಟ್ಟಬೇಕಾಗ್ತದೆ. ಹೌದು, ನೀವು ಹೇಳಿದಂಗೆ ಇಲ್ಲಿ 12 ದಿನದಿಂದ ಬಿಟ್ಬಿಟ್ಟಿರುವ ನಮ್ಮ ಮಿಲಿಟರಿ ಪಡೆ ಹಾಗೂ SDRF, ಫೈರ್ ಸರ್ವಿಸ್, NDRF, ಫೈರ್ ಸರ್ವಿಸ್ ಎಲ್ಲ ಸಿಕ್ಕಿದ್ದಾರೆ. ಈಗ ಮಾತಾಡಿದ್ದಾರೆ ಅವರೆಲ್ಲ. ಅವರ ಒಂದು ಮಾರ್ಗದರ್ಶನದಲ್ಲಿ ಅವರು ಹೋಗುವಂತ ಹೇಳಿದ್ದಾರೆ. ಆದರೆ ಸಹ ನಾವು ನಮಗೆ ಬೇಕಾದ ಅವರಲ್ಲಿ ನಮ್ಮ ಮಿಲಿಟರಿ ಆಗಲಿ ಫೈರ್ ಬ್ರಿಗೇಡ್ ಆಗಲಿ ಅವರನ್ನು ಒಂದೊಂದು ಜನ ನಾವು ತಗೊಂಡು ನಾವು ನೀರಾಡಿಗೆ ಹೋಗುವಾಗ ಅವರ ಮುಖಾಂತರ ನಾವು ಕೆಳಗಡೆ ಹೋಗ್ತೇವೆ. ಅಲ್ಲಿ ಯಾವುದೇ ಈಗ ಮಳೆ ತುಂಬ ಬರೋದ್ರಿಂದ ನೀರು ಕೆಸರು ಮಿಶ್ರಿತವಾಗಿ ನೀರು ಬರ್ತಾ ಉಂಟು. ನೀರು ಆಳದಲ್ಲಿ ನೀರಿನ ಹರಿವು ಸಹ ಜಾಸ್ತಿ ಇದೆ. ಅದರಿಂದ ನಾವು ಬೇರೆ ಕಡೆ ಹೇಗೆ ನಾವು ನೀರಾಳದಲ್ಲಿ ನಿಲಜಲಾಗಿ ಮಾಡಿದ್ದೆ ಅದೇ ರೀತಿ ಇಲ್ಲಿ ಸಹ ಕಷ್ಟಕರವಾಗಿದೆ.